ಭಾಗವಹಿಸಿದ್ರಿ, ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? ಸರ್ ನಾನು ಹೆಚ್ಚು ಕಡಿಮೆ 20 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಸರ್. ಈ ಜಾತ್ರೆಯಲ್ಲಿ ನಾವು ಒಂದು 10 ದಿನ 10ರಿಂದ 12 ದಿನ ಇಲ್ಲೇ ಇದ್ದು ಸೇವೆ ಮಾಡೋ ಅಂಥದ್ದು ನಮ್ಮ ಪೂರ್ವಿಕರ ಪದ್ಧತಿ. ಅದೇ ತರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಹಿಂದೆ ಯಾರು ನಿಮ್ಮ ತಾತ ತಂದೆ ಯಾರು ಮಾಡ್ತಾ ಇದ್ರು? ಹೌದು ಸರ್, ನಮ್ಮ ತಾತ ಮಾಡ್ತಾ ಇದ್ರು, ನಮ್ಮ ತಂದೆನೂ ಸಹ ಮಾಡ್ತಾ ಇದ್ರು. ಆ ಕೆಲಸ ಈ ಕೆಲಸ ಅಂತೇನಿಲ್ಲ, ನಾವು ಬಂದು ನಾವು ಮಠಕ್ಕೋಸ್ಕರ ಸೇವೆ ಮಾಡಿ ಹೋಗೋದು ನಮ್ಮ ಪದ್ಧತಿ ಸರ್. ಎಷ್ಟು ದಿನ ಇಲ್ಲಿ ನೀವು ಒಂದು 12ರಿಂದ 13 ದಿನ ಇರ್ತೀವಿ ಸರ್. ನಿಮ್ಮ ವರ್ಕ್ ಪ್ರೊಫೆಷನಲ್? ಸರ್ ನಾನು ಬಂದು ರೈತರು, ಕೃಷಿಕ. ಹಂಗಾಗಿ ಎಲ್ಲಿಂದ ಬಂದಿರೋದು ನೀವು? ಸರ್ ಉಳ್ಳಳ್ಳಿಯಿಂದ ಆಚೆ ಚಂದ್ರವಾಡಿ ಅಂತ ಗ್ರಾಮ, ಅಲ್ಲಿ ರೈತರು ಸರ್ ನಾವು. ಮಠದ್ದು ಮೂಲ ಬಂದು ಕೃಷಿಕರಿಗೆ ಆದ್ಯತೆ ಕೊಡೋ ಅಂಥದ್ದು ಮಠದ ಸಂಸ್ಕೃತಿ. ಹಂಗಾಗಿ ನಮ್ಮ ಕೃಷಿಕರೇ ಜಾಸ್ತಿ ಬಂದು ಇಲ್ಲಿ ಸೇವೆ ಮಾಡೋ ಅಂತ. ಏನ್ ಹೇಳಿಕ್ ಬಯಸ್ತೀರಾ? ಜಾತ್ರೆ ಆಗ್ತಿದೆ, ನಮ್ಮ ರಾಜ್ಯದಲ್ಲಿ ಹೆಮ್ಮೆ ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇರುತ್ತೆ. ಹೌದು ಸರ್, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸುತ್ತೂರು ಜಾತ್ರೆ ಅಂದ್ರೆ ಒಂದು 10 ದಿನದ ದೊಡ್ಡ ಹಬ್ಬ ಸರ್. ಈ 10 ದಿನ ನಮ್ಮ ಸಂಭ್ರಮಕ್ಕೆ ಇದೇ ಇರಲ್ಲ, ಅಷ್ಟೊಂದು ಸಂಭ್ರಮ ಪಡ್ತೀವಿ ಸರ್ ನಮ್ಮ ಈ ಭಾಗದವರು. ಪರಮೇಶ್ ಅಂತ ಸರ್. ಹೆಸರು ಡಾಕ್ಟರ್ ಜ್ಞಾನೇಶ್ BN ಅಂತ, ICRJSS ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಮೇಳವು ಸುತ್ತೂರು ಜಾತ್ರೆ ಒಂದು ಅಂಗವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ವಿಶೇಷತೆ ಅಂದ್ರೆ ಜನವರಿ 26ರಿಂದ 31 ತನಕ ನಡೆಯುತ್ತೆ. ಅದೇ ಕೃಷಿ ಮೇಳದಲ್ಲಿ 5 ಎಕರೆ ಪ್ರದರ್ಶನ ಕೂಡ ಮಾಡ್ತಾ ಇದ್ದೀವಿ, ಜೊತೆಗೆ ಪ್ರಾತ್ಯಕ್ಷಿತೆ. ಮುಖ್ಯವಾಗಿ ಈ ಸರಿ ಆಕರ್ಷಣೆ ಇರೋದು ನಿಮ್ಗೆಲ್ಲ ತಿಳಿದಿರೋ ಹಾಗೆ IoT ಬೇಸ್ಡ್ ಅಗ್ರಿಕಲ್ಚರ್. ನಾವು ಅದಕ್ಕೆ ಏನಂತೀವಿ, ನಿಖರ ಕೃಷಿ ಬೇಸಾಯ. ನಿಖರ ಕೃಷಿ ಬೇಸಾಯ ಮಾಡೋದ್ರಿಂದ ಸಮಗ್ರ ಕೃಷಿಗೆ ಅನುಗುಣವಾಗುತ್ತೆ. ಅದೇ ರೀತಿ ಸುಸ್ಥಿರ ಕೃಷಿ ಕೂಡ ಮಾಡಬಹುದು. ಇದರಿಂದ ಮುಖ್ಯವಾಗಿ ನಮ್ಮಲ್ಲಿ ನೀವು ನೋಡಬೇಕು, ಹವಾಮಾನ ವೈಪರ್ಯ ಕಾರಣದಿಂದ ಸಾಕಷ್ಟು ಒಮ್ಮೆ ಜಾಸ್ತಿ ಮಳೆ ಆಗ್ಬೋದು, ಕಡಿಮೆ ಆಗ್ಬೋದು. ಕಡಿಮೆ ಆದಾಗ ನೀರಿನ ಹೇಗೆ ವ್ಯವಸ್ಥೆ ಮಾಡ್ಕೋಬಹುದು, ಅದೇ ರೀತಿ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಬೇರೆ ಬೇರೆ ಬೆಳೆಗಳಿಗೆ ತಕ್ಕ ಪ್ರಮಾಣವನ್ನು ಹಾಕ್ಬೋದು. ಅದೇ ರೀತಿ ಮುಂಬರುವ ರೋಗಗಳಾಗ್ಲಿ ಅಥವಾ ಕೀಟ ಬಾಧೆಗಳಾಗ್ಲಿ ನಾವೇ ಮುಂಚೆನೆ ಪ್ರಿಡಿಕ್ಟ್ ಮಾಡ್ಬೋದು, ಇಂಥ ಹವಾಮಾನವಿದ್ದಾಗ ಈ ಕೀಟ ಬಾಧೆಗಳು ಜಾಸ್ತಿ ಆಗುತ್ತೆ ಅಂತ. ಅದನ್ನ ಕೂಡ ನಾವು ಈ ತರ ಪ್ರಾತ್ಯಕ್ಷಿತೆ ಮಾಡ್ತಾ ಇದೀವಿ. ಮುಖ್ಯವಾಗಿ ಅದನ್ನ 1 ಎಕರೆಯಲ್ಲಿ ಪ್ರಾತ್ಯಕ್ಷಿತೆ ಮಾಡ್ತಾ ಇದೀವಿ. ಅವರು ಸೆನ್ಸರ್ಸ್ ಯೂಸ್ ಮಾಡಿ ಹೇಗೆ ರೈತರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನೆಲ್ಲ ಕೂಡ ಅವರು ನೋಡ್ಬೋದು.